ಜಗತ್ತು ನಿಮ್ಮ ಕಾರ್ಯದ ಫಲಿತಾಂಶ ನೋಡುತ್ತೆ ಹೊರತು ನಿಮ್ಮ ಪರಿಶ್ರಮವಲ್ಲ. ಫಲಿತಾಂಶಕ್ಕೂ ಪರಿಶ್ರಮಕ್ಕೂ ಅಜಗಜಾಂತರವಾದಂಥ ಒಂದು ವ್ಯತ್ಯಾಸ ಹೇಳುವಂಥದ್ದು ಇರುತ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತುಲಾರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಇನ್ನು ತುಲಾರಾಶಿಯ ಒಂದು ಅಕ್ಟೋಬರ್ ಮಾಸ ಭವಿಷ್ಯಕ್ಕೆ ತಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಈ ತುಲಾರಾಶಿಯ ಬಗ್ಗೆ ಒಂದು ಅಕ್ಟೋಬರಲ್ಲಿ ಯಾವ ರೀತಿಯಾದಂಥ ಒಂದು ಭವಿಷ್ಯ ನಿಮಗಿದೆ ಅಥವಾ ಶುಭ ಫಲ ಯಾವ ರೀತಿ ಇದೆ, ಕೆಲವೊಂದಿಷ್ಟು ನಷ್ಟ ಫಲ ಹೇಳುವಂಥದ್ದು ಇರ್ತದೆ. ಆದರೆ ಅದಕ್ಕಿಂತ ಮೊದಲೇ ಒಂದೆರಡು ಮಾತು. ತಾವು ತುಲಾರಾಶಿಯವರು ತುಂಬ ಜನ ಕಾಮೆಂಟಲ್ಲಿ ನೀವು ಹೇಳ್ತಾನೇ ಇದ್ದೀರಿ, ನಾವು ಮಾಡುವಂಥ ಪ್ರಯತ್ನ ಮಾಡ್ತಾನೇ ಇದ್ದೀವಿ, ಆದರೆ ಏನೂ ಏಳಿಗೆ ಇಲ್ಲ ಅಂತ ಹೇಳಿದ್ರಿ ತುಂಬ ಜನ. ಖಂಡಿತವಾಗಲೂ ಕೂಡ ಈ ಅಕ್ಟೋಬರ್ ಮಾಸದಲ್ಲಿ ನಿಮಗೆ ತುಂಬ ಚೆನ್ನಾಗೇ ಇದೆ. ನೀವು ಮಾಡುವಂಥ ಕೆಲಸ ಮಾಡಿನೂ ಕೂಡ, ಮಾಡುವಂಥ ಕರ್ತವ್ಯ ಮಾಡಿ ಕೂಡ ನಿಮಗೆ ಏನೂ ಏಳಿಗೆ ಇಲ್ಲ ಅಂತಂದರೆ ನಿಮ್ಮ ಒಂದು ಮೂಲ ಜಾತಕ ಹೇಳುವಂಥದ್ದು ಒಂದು ಒಳ್ಳೆಯ ಒಂದು ಸ್ವಲ್ಪ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ. ಈ ಜಾತಕ ಹೇಳುವಂಥದ್ದು ಒಂದು ವ್ಯಕ್ತಿಗೆ ಒಂದು DNA ಇದ್ದಾಗೆ ಅದು. ಹಾಗಾಗಿ ನೀವು ಯಾವ ಟೈಮಲ್ಲಿ ಹುಟ್ಟಿದ್ರಿ ಅದರ ಮೇಲೆ ನಿಮ್ಮ ಒಂದು ಮುಂದಿನ ಭವಿಷ್ಯ ನಿರ್ಧಾರವಾಗುವಂಥದ್ದು. ಹಾಗಾಗಿ ಒಂದು ಸಾರಿ ಯಾರ ಹತ್ರ ಒಳ್ಳೆಯ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡಿ. ಖಂಡಿತವಾಗ್ಲೂ ಅದಕ್ಕೆಲ್ಲ ನಿಮಗೆ ಒಂದು ಉತ್ತರ ಸಿಗುವಂಥದ್ದು ಆಗ್ತದೆ. ಹಾಗೆ ಮುಂದೆ ನೋಡೋದಿದ್ರೆ ಈ ಅಕ್ಟೋಬರ್ ಮಾಸ ಭವಿಷ್ಯ ಹೇಗಿದೆ ತುಲಾರಾಶಿಯವರಿಗೆ. ಹಿಂದೆ ನೀವು ಏನೆಲ್ಲ ನೀವು ಕಷ್ಟ ಅನುಭವಿಸಿದ್ರಿ, ಇನ್ನು ಅಕ್ಟೋಬರ್ದಲ್ಲಿ ಅದೆಲ್ಲ ಬರುವಂಥದ್ದೇನಿಲ್ಲ. ಯಾಕಂತಂದರೆ ಎಲ್ಲ ಗ್ರಹಗಳ ಒಂದು ಪ್ಲೇಸ್ಮೆಂಟು ಕೂಡ ತುಂಬ ಚೆನ್ನಾಗಿದೆ. ಒಂದು ಗ್ರಹಗಳ ಗೋಚಾರ ಫಲ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ಗ್ರಹಗಳ ಒಂದು ಸಂಚಾರ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಬಂದುಬಿಟ್ಟು ಶುಕ್ರ ಗ್ರಹ. ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ ಒಂದು ಸ್ವಲ್ಪ ಅಕ್ಟೋಬರ್ 7-8ನೇ ತಾರೀಕುವರೆಗೂ ಕೂಡ ನೀವು ಸ್ವಲ್ಪ ಹುಷಾರಾಗಿರಬೇಕು. ನಂತರದಲ್ಲಿ ಅತಿ ಅದ್ಭುತವಾಗಿದೆ. ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಸಮಸ್ಯೆ ಹೇಳುವಂಥದ್ದು ನಿಮಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಕೇರ್ ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಮುಂದೆ ನೋಡಬೇಕು ಅಂತಂದರೆ ಒಂದು ಕುಟುಂಬದ ವಿಚಾರದಲ್ಲಿ ನೋಡೋದಿದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಕುಟುಂಬದವರ ಜೊತೆಗೆ ಒಂದು ಭೇಟಿ ಮಾಡುವಂಥದ್ದು, ಕುಟುಂಬದ ಜೊತೆಗೆ ಒಂದು ಸಮಾಲೋಚನೆಗಳು ಮಾಡುವಂಥದ್ದು, ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರೆಲ್ಲ ಬಂದುಬಿಟ್ಟು ಭೇಟಿ ಮಾಡುವಂಥದ್ದು, ಮತ್ತು ಕೆಲವೊಂದಿಷ್ಟು ನಿಮ್ಮ ಕುಟುಂಬ ಸಂಬಂಧ ಯಾವುದಾದ್ರು ಒಂದು ಬಿಸ್ನೆಸ್ ಇದ್ದರೆ ಅದರ ಸಂಬಂಧ ನಿಮ್ಮ ಸಮಾಲೋಚನೆಗಳು ಡಿಸ್ಕಸ್ ಮಾಡುವಂಥದ್ದು ಇದೆಲ್ಲ ನಡೆಯಲಿಕ್ಕೆ ಈ ಅಕ್ಟೋಬರ್ ತಿಂಗಳಲ್ಲಿ ಸಿಗ್ತದೆ. ಹಾಗಾಗಿ ಯಾವುದೇ ಒಂದು ಡಿಸ್ಕಷನ್ ಇದ್ದರೂ ಕೂಡ ಒಂದು ಯಶಸ್ವಿಯಾಗಿ ನಿಮ್ಮ ಮಾತುಕತೆ ಕೂಡ ಆಗ್ತದೆ. ಅದೇ ರೀತಿಯಾಗಿ ಒಂದು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಮತ್ತು ಅವರು ಬೇರೆ ಬೇರೆ ಕಂಪ್ನಿಗಳ ಜೊತೆ ಟೈಅಪ್ ಆಗಿರುವಂಥದ್ದು, ಅವ್ರ ಜೊತೆಗೆಲ್ಲ ಬಂದುಬಿಟ್ಟು ಒಂದು ಸಮಾಲೋಚನೆ ಮಾಡಿಬಿಟ್ಟು ಒಂದು ಮುಂದಿನ ಒಂದು ಏಳಿಗೆಗೆ ಅಥವಾ ಮುಂದಿನ ಒಂದು ಡೆವಲಪ್ಮೆಂಟಿಗೆ ಯಾವ ರೀತಿಯಾದಂಥ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹೇಳುವಂಥ ಕೆಲವೊಂದಿಷ್ಟು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ಗಳು ಈ ಅಕ್ಟೋಬರ್ ತಿಂಗಳಲ್ಲಿ ನಡೀತದೆ. ಹಾಗಾಗಿ ಬರೀ ಮೀಟಿಂಗ್ ಬೇರೆ ಏನೂ ಇಲ್ವಾ ಅಂದ್ಕೊಂಡು ನೀವು ಕೇಳ್ಬೋದು. ಇದೆ, ನಾನು ಮುಂದೆ ಹೇಳ್ತೀನಿ ನಿಮಗೆ. ಆದರೆ ಇಂಥ ಒಂದು ಪ್ಲ್ಯಾಟ್ಫಾರ್ಮೇ ಮೀಟಿಂಗ್ಗಳಾಗಿರ್ತದೆ, ಡಿಸ್ಕಷನ್ಗಳಾಗಿರ್ತದೆ. ನಿಮ್ಮ ಬಿಸ್ನೆಸ್ಸಿಗೆ ಪ್ಲ್ಯಾಟ್ಫಾರ್ಮೇ ಡಿಸ್ಕಷನ್ನು. ನೀವು ಏನು ಒಂದು ಡಿಸ್ಕಷನ್ ಮಾಡ್ತೀವಿ ಅದರ ಮೇಲೇ ಮುಂದೆ ಬಿಸ್ನೆಸ್ ನಡ್ಕೊಂಡು ಹೋಗುವಂಥದ್ದು. ಹಾಗಾಗಿ ಇಂತಹ ಕೆಲವೊಂದಿಷ್ಟು ತುಂಬ ಅಮೂಲ್ಯವಾದಂಥ ಮೀಟಿಂಗ್ಗಳಾಗುವಂಥದ್ದು. ಇನ್ನು ಟ್ರೇಡಿಂಗ್ ಮತ್ತು ಈ ಸ್ಟಾಕ್ ಮಾರ್ಕೆಟ್ಗಳೆಲ್ಲ ಯಾರೆಲ್ಲ ಒಂದು ಬಂಡವಾಳ ಹೂಡಿಕೆದಾರರಿದ್ದಾರೋ ಅವರು ಕೂಡ ಒಂದು ಪ್ಲ್ಯಾನ್ ಮಾಡುವಂಥದ್ದು, ಯಾವ ರೀತಿಯಾದಂಥ ಒಂದು ಬಂಡವಾಳ ಹೂಡಿಕೆ ಮಾಡಬೇಕು ಹೇಳುವಂಥದ್ದು. ಆದರೆ ಈ ಬಂಡವಾಳ ಹೂಡಿಕೆ ಏನಿದೆ ನಿಮಗೆ ಒಂದು 17ರ ನಂತರದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುವಂಥದ್ದು. ಇನ್ನು ತುಲಾರಾಶಿಯಲ್ಲಿ ಈ ರಾಹು ಗೋಚಾರ ಫಲ ಯಾವ ಥರ ಇದೆ. ತುಲಾರಾಶಿಯಲ್ಲಿ ರಾಹು ಗ್ರಹ ಬಂದುಬಿಟ್ಟು ಪಂಚಮದಲ್ಲಿ ನೆಲೆ ಊರಿರುವಂಥದ್ದು. ಒಂದು ಬಿಸ್ನೆಸ್ಸಲ್ಲಿ ನೋಡೋದಿದ್ರೆ ಬಿಸ್ನೆಸ್ಸಿಗೆ ತುಂಬ ಚೆನ್ನಾಗಿರ್ತದೆ. ಯಾವುದೇ ರೀತಿಯಾದಂಥ ಒಂದು ಬಿಸ್ನೆಸ್ ಇರ್ಬೋದು, ಅದರದ್ದೊಂದು ಫೈನಲ್ ಮೀಟಿಂಗ್ ಆಗುವಂಥದ್ದು, ಕೆಲವೊಂದಿಷ್ಟು ಡೀಲ್ ಅಂತಂದರೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಅಗ್ರಿಮೆಂಟ್ಗಳೆಲ್ಲ ಆಗುವಂಥದ್ದು ಖಂಡಿತವಾಗಲೂ ಕೂಡ ಆಗ್ತದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಉತ್ತಮವಾಗಿದೆ. ಈ ತಿಂಗಳಲ್ಲಿ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ. ಯಾರೆಲ್ಲ ಬಂದುಬಿಟ್ಟು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರೋರು ಅಥವಾ ಬರೀಲಿಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದವರು ಅಥವಾ ಫಲಿತಾಂಶಕ್ಕಾಗಿ ಕೆಲವೊಬ್ಬರಷ್ಟು ವೇಟ್ ಮಾಡ್ತಾ ಇರುವಂಥವ್ರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು. ಇನ್ನು ಭವಿಷ್ಯದಲ್ಲಿ ಯಾರೆಲ್ಲ ಒಂದು ವಿದೇಶಿ ವಿದ್ಯಾಭ್ಯಾಸ ಮಾಡಬೇಕು ಅಂದ್ಕೊಂಡಿದ್ದವರು, ಒಂದು ಇಂಜಿನಿಯರಿಂಗು ಅಥವಾ ಒಂದು MBBS ಮಾಡಬೇಕಾದವರು, ಯಾವುದೇ ಥರವಾದಂಥ ಒಂದು ವಿದ್ಯಾಭ್ಯಾಸ ಇರಬಹುದು, ಅಂಥವರಿಗೆಲ್ಲ ಕೂಡ ಒಂದು ವಿದೇಶದಲ್ಲೂ ಕೂಡ ಒಂದು ವಿದ್ಯಾಭ್ಯಾಸದ ಭಾಗ್ಯ ಹೇಳುವಂಥದ್ದಿದೆ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಿಮಗೆ ಇಷ್ಟವಾದಂಥ ಕೆಲವೊಂದಿಷ್ಟು ಕೋಚಿಂಗ್ಗಳು, ಕ್ರೀಡೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕೋಚಿಂಗ್ ಕ್ಲಾಸ್ಗಳಿಗೆ ಮತ್ತು ಕೆಲವೊಂದಿಷ್ಟು ಟ್ಯೂಷನ್ಗಳಿಗೆಲ್ಲ ಬಂದುಬಿಟ್ಟು ಒಂದು ಅಡ್ಮಿಷನ್ ಮಾಡುವಂಥ ಭಾಗ್ಯ ಕೂಡ ಇದೆ. ನಿಮ್ಮ ವಿದ್ಯಾಭ್ಯಾಸ ಕೂಡ ಅಷ್ಟೇ ಸುಲಲಿತವಾಗಿ ನಡೆಯುತ್ತೆ. ಹಾಗಾಗಿ ಎಷ್ಟೇ ಸುಲಲಿತವಾಗಿ ನಡೆದರೂ ಕೂಡ ನಿಮ್ಮ ಪ್ರಯತ್ನ ಇರಲೇಬೇಕಾಗ್ತದೆ. ಅದು ಯಾವುದೇ ರಾಶಿ ಇರಲಿ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂಥ ಫಲ ಆ ಗ್ರಹಗಳು ಕೊಡ್ತವೆ, ಆ ದೇವರು ಭಗವಂತ ಕೊಟ್ಟೇ ಕೊಡ್ತಾನೆ.
ಆ ಗ್ರಹಚಾರ ಚೆನ್ನಾಗಿದೆ ಅಂದ್ಕೊಂಡ್ಬಿಟ್ಟು ನೀವು ಮನೇಲೇ ಕೂತ್ಕೊಂಡು ಬುಕ್ ಮಡಚಿಟ್ಬಿಟ್ಟು ಕೂತ್ಕೊಂಡ್ರೆ ಯಾವುದೇ ಗ್ರಹಗಳಾಗಲಿ ಅಥವಾ ಯಾವುದೇ ದೇವರಾಗಲಿ ಬಂದುಬಿಟ್ಟು ಕೊಟ್ಬಿಟ್ಟು ಹೋಗೋದಿಲ್ಲ, ಆಯಿತಾ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲ ಕೊಡುವಂಥದ್ದು ನೆನಪಿರಲಿ. ಈ ತುಲಾ ರಾಶಿಯವರ ಪ್ರೀತಿಯ ವಿಚಾರದಲ್ಲಿ ಯಾರೆಲ್ಲ ಬಂದುಬಿಟ್ಟು ಪರಸ್ಪರ ಪ್ರೀತಿ ಮಾಡ್ತಾ ಇರೋರಿಗೆ ಈ ತಿಂಗಳು ಯಾವ ರೀತಿ ಇದೆ ಅಂತಂದರೆ, ಇಲ್ಲಿ ವಿಶೇಷ ನನಗೇನು ಕಂಡಿರೋದು ಕೇಳಿದರೆ, ಅದಕ್ಕೆ ನಾನು ಇವಾಗ ಈ ಪಾಯಿಂಟನ್ನು ಹೇಳ್ತಾ ಇರುವಂಥದ್ದು, ಈ ಪ್ರೀತಿಯ ವಿಚಾರದ ಪಾಯಿಂಟ್ ಹೇಳ್ತಿರುವಂಥದ್ದು ಇದಕ್ಕೇ. ಏನಂತಂದರೆ, ನೀವು ಇಬ್ಬರೂ ಕೂಡ ಚೆನ್ನಾಗೇ ಇರ್ತೀರಿ, ಅನ್ಯೋನ್ಯವಾಗೇ ಇರ್ತೀರಿ. ಸಡನ್ನಾಗಿ ಯಾವುದೋ ರೀತಿಯಾದಂಥ ಒಂದು ಜಗಳ ಬರೋದು, ಬ್ರೇಕಪ್ ಆಗುವಂಥದ್ದು, ಅಥವಾ ಇಬ್ಬರು ಒಬ್ರಿಗೊಬ್ರು ಮಾತಾಡದೆ ಮಾತುಕತೆ ಬಿಟ್ಬಿಡೋದು. ತುಂಬ ಚೆನ್ನಾಗಿದ್ರೆ ನಿನ್ನೆವರೆಗೆ ಅಂತ ಇಟ್ಕೊಳ್ಳಿ, ಮಾತಲ್ಲಿ ಸಡನ್ನಾಗಿ ಒಂದು ಜಗಳ ಬಂದಿರುತ್ತೆ, ಸಡನ್ನಾಗಿ ಬ್ರೇಕಪ್, ನೀ ನನಗೆ ಬೇಡ ಅಥವಾ ನಾನು ನಿನ್ನ ಜೊತೆಗೆ ಇರೋದಿಲ್ಲ ಹೇಳುವಂಥದ್ದೆಲ್ಲ ಆಗ್ತದೆ. ಸ್ವಲ್ಪ ಹುಷಾರಾಗಿ ಮಾತುಕತೆಗಳನ್ನು ಆಡುವುದು ತುಂಬ ಸೂಕ್ತ. ಯಾಕೆ ಗೊತ್ತಾ, ತುಂಬ ವರ್ಷದಿಂದ ಅಥವಾ ತುಂಬ ತಿಂಗಳಾಂತರದಿಂದ ನೀವು ಒಂದು ಪ್ರೀತಿ ಮಾಡ್ಕೊಂಬಂದವರು ಸಡನ್ನಾಗಿ ಯಾವುದೇ ಒಂದು ಅದಕ್ಕೆ ಕಾರಣನೇ ಇಲ್ಲ ಅಂಥ ಒಂದು ಕಾರಣ ಅಲ್ಲಿ ಸೃಷ್ಟಿಯಾಗಿಬಿಟ್ಟು ಸಡನ್ನಾಗಿ ಬ್ರೇಕಪ್ ಅಂಥದ್ದಕ್ಕೆಲ್ಲ ಹೋಗ್ತದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಯಾರೆಲ್ಲ ಪ್ರೀತಿ ಮಾಡುತ್ತಿರುವಂಥವರು. ತುಲಾ ರಾಶಿಯವರ ಕೌಟುಂಬಿಕ ವಿಚಾರಕ್ಕೆ ಬಂದರೆ, ಒಂದು ಗಂಡ ಹೆಂಡತಿಯಲ್ಲಿ ಅತ್ಯುನ್ನತವಾದಂಥ ಒಂದು ಬಾಂಧವ್ಯ ಹೊಂದುವಂಥದ್ದು ಈ ಅಕ್ಟೋಬರ್ ತಿಂಗಳಲ್ಲಿ. ಉತ್ತಮವಾದಂಥ ಒಂದು ಬಾಂಧವ್ಯ. ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಗಂಡ ಹೆಂಡತಿ ಕೂತ್ಕೊಂಡು ಡಿಸ್ಕಸ್ ಮಾಡುವಂಥದ್ದು, ಅಥವಾ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಇರುವಂಥದ್ದು, ಕೆಲವೊಂದಿಷ್ಟು ಶಾಪಿಂಗ್ಗಳನ್ನು ಮಾಡುವಂಥದ್ದು, ಕೆಲವೊಂದಿಷ್ಟು ಪ್ರವಾಸಗಳನ್ನು ಕೈಗೊಳ್ಳುವಂಥದ್ದು, ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಡುವಂಥದ್ದು, ದರ್ಶನ ಪಡ್ಕೊಳ್ಳುವಂಥದ್ದು, ಇಂಥವೆಲ್ಲ ಬಹಳ ಒಂದು ಸುಖ, ಸಂತೋಷ, ನೆಮ್ಮದಿ ಹೇಳುವಂಥದ್ದು ಈ ಅಕ್ಟೋಬರ್ ತಿಂಗಳಲ್ಲಿ ಕೂಡ್ಕೊಂಡಿದೆ ನಿಮಗೆ. ಖಂಡಿತವಾಗ್ಲೂ ಅಂತ ಸಿಕ್ಕಂಥ ಒಂದು ಸಮಯವನ್ನು ಎಂಜಾಯ್ ಮಾಡಿ. ಹಾಗಾಗಿ ಎಷ್ಟೇ ಕೆಲಸ ಇದ್ದರೂ ಕೂಡ ವಾರಕ್ಕೊಂದಿನ ಆದರೂ ಕೂಡ ಒಂದು ಸ್ವಲ್ಪ ನೀವು ರೆಸ್ಟ್ ಮಾಡಿ ಒಂದು ರಿಲ್ಯಾಕ್ಸ್ ಮಾಡಲಿಕ್ಕೆ ಇಂಥವೆಲ್ಲ ತುಂಬ ಸಹಕಾರಿಯಾಗ್ತದೆ. ಹಾಗಾಗಿ ಸಿಕ್ಕಂಥ ಸಮಯನ ಬಿಡೋಕ್ಕೆ ಹೋಗ್ಬಿಡಿ. ಹೆಂಡತಿ ಮಕ್ಕಳ ಜೊತೆಗೆ ಸ್ವಲ್ಪ ಎಂಜಾಯ್ ಮಾಡಿ, ಅಥವಾ ನೀವು ತುಲಾರಾಶಿಯವ್ರ ಹೆಂಡತಿ ಆಗಿದ್ದರೆ ಗಂಡನ ಜೊತೆಗೆ ಎಲ್ಲರೂ ಔಟ್ಸೈಡ್ ಹೋಗಿ ಒಂದು ಟೂರು ಅಂಥವೆಲ್ಲ ಮಾಡಿ ಖಂಡಿತವಾಗ್ಲೂ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಇನ್ನು ಬಿಸ್ನೆಸ್ ಬಗ್ಗೆ ನಾನು ಆವಾಗಲೇ ಹೇಳಿದೆ, ತುಂಬ ಚೆನ್ನಾಗಿದೆ, ಅತಿ ಉತ್ತಮವಾಗಿರ್ತದೆ ಅಂದ್ಕೊಂಡು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಟ್ರೇಡಿಂಗಲ್ಲಿ, ಈ ಸ್ಟಾಕ್ ಮಾರ್ಕೆಟಲ್ಲಿ ಯಾರೆಲ್ಲ ಬಂಡವಾಳ ಹೂಡಿಕೆ ಮಾಡೋರು ಇದ್ದಾರೋ ಅವರಿಗೆಲ್ಲ ಒಂದು ತುಂಬ ಪಾಸಿಟಿವ್ ಆದಂಥ ಒಂದು ರಿಸಲ್ಟ್ಗಳು ಬರುವಂಥದ್ದಾಗ್ತದೆ. ಪಾಸಿಟಿವ್ ಆಗಿರುವಂಥ ಒಂದು ಧನ ಲಾಭ ಬರುವಂಥದ್ದಾಗ್ತದೆ. ಇನ್ನು ಯಾವುದೇ ರೀತಿಯಾದಂಥ ಒಂದು ನೀವು ಬಂಡವಾಳ ಹೂಡಿಕೆ ಮಾಡಬೇಕಾದ್ರೂ ಕೂಡ ನಾನು ಇವಾಗಲೇ ಹೇಳ್ತೀನಿ ನಿಮಗೆ, ನಿಮ್ಮ ಮೂಲ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿ. ಕೆಲವೊಂದಿಷ್ಟು ನಮ್ಮ ಮೂಲ ಜಾತಕದಲ್ಲಿ ಧನಹಾನಿ ಇದ್ದರೆ ಸಂಭವನೆ ಆಗ್ತದೆ. ಈ ಗೋಚಾರ ಫಲ ತುಂಬ ಚೆನ್ನಾಗೇ ಇರ್ತದೆ, ಆದರೆ ನಿಮ್ಮ ಮೂಲ ಜಾತಕ ಬೇರೆಯೇ ಉತ್ತರ ಕೊಡ್ತಾ ಇರ್ತದೆ. ಮೂಲ ಜಾತಕನೂ ಕೂಡ ತುಂಬ ಚೆನ್ನಾಗಿದ್ದರೆ ನೀವು ಇಟ್ಟಿದ್ದು ಅಥವಾ ನೀವು ಮುಟ್ಟಿದ್ದು ಎರಡೂ ಬಂಗಾರವಾಗ್ತದೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಮುಂದೆ ಯಾರೆಲ್ಲ ಬಂದುಬಿಟ್ಟು ತುಂಬ ವರ್ಷದಿಂದ ಒಂದು ಮದುವೆ ಆಗಲಿಲ್ಲ, ಒಂದು ಮದುವೆಯ ಪ್ರಯತ್ನದಲ್ಲಿದ್ದವರು ಈಗ ಒಂದು ಮದುವೆಯ ಭಾಗ್ಯ ಹೇಳುವಂಥದ್ದು ಕೂಡ ಬಂದಿದೆ. ಅಥವಾ ಯಾರೆಲ್ಲ ಬಂದುಬಿಟ್ಟು ಒಂದು ವಿಚ್ಛೇದನ ಪಡ್ಕೊಂಡು ಮನೆಯಲ್ಲಿದ್ದವರು ಅವರಿಗೂ ಕೂಡ ಒಂದು ಮದುವೆಯ ಭಾಗ್ಯ ಹೇಳುವಂಥದ್ದಿದೆ. ಹಾಗಾಗಿ ಯಾರೆಲ್ಲ ಮದುವೆ ಆಗಲಿಲ್ಲ ಅವರಿಗೂ ಕೂಡ ಒಂದು ಮದುವೆ ಭಾಗ್ಯ ಹೇಳುವಂಥದ್ದಿದೆ, ಮತ್ತು ಈ ವಿಚ್ಛೇದಿತರಿಗೂ ಕೂಡ ಒಂದು ಮದುವೆಯ ಭಾಗ್ಯ ಹೇಳುವಂಥದ್ದಿದೆ. ಅದು ಸಮಯ ಸಂದರ್ಭ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಅಕ್ಟೋಬರ್ ತಿಂಗಳು ತುಂಬ ಚೆನ್ನಾಗಿದೆ. ಇನ್ನು ಯಾರಿಗೆಲ್ಲ ಬಂದುಬಿಟ್ಟು ಒಂದು ಕೆಲಸ ಇರಲಿಲ್ಲ ಅಥವಾ ಕೆಲಸಕ್ಕಾಗಿ ಹುಡುಕಾಟದಲ್ಲಿದ್ದವರು ಅವರಿಗೆಲ್ಲ ಬಂದುಬಿಟ್ಟು ಒಂದು ಅಕ್ಟೋಬರ್ 3ನೇ ತಾರೀಕಿನ ನಂತರದಲ್ಲಿ ಒಂದು ಕೆಲಸದ ಭಾಗ್ಯ ಹೇಳುವಂಥದ್ದಿದೆ. ಮತ್ತು ಯಾರೆಲ್ಲ ಬಂದುಬಿಟ್ಟು ಈಗ ಇರುವಂಥ ಕೆಲಸದಲ್ಲಿ ಜಾಬ್ ಚೇಂಜ್ ಮಾಡಲಿಕ್ಕೆ ಇಷ್ಟಪಡ್ತಾ ಇರೋರಿಗೆ ಒಂದು ಜಾಬ್ ಚೇಂಜ್ ಮಾಡುವಂಥ ಭಾಗ್ಯ ಕೂಡ ಇದೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಯಾರೆಲ್ಲ ಬಂದುಬಿಟ್ಟು ಪ್ರಸ್ತುತವಾಗಿ ಕೆಲಸ ಮಾಡ್ತಿರುವಂಥದ್ದು, ಐ ಟಿ ಆಗಿರ್ಬೋದು, ನಾನ್ ಐ ಟಿ, ಗೌರ್ಮೆಂಟ್ ಎಲ್ಲೇ ಆಗಿರ್ಬೋದು, ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿ ಜೊತೆಗೆ ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಗಳು, ಮಾತಿನ ಚಕಮಕಿಗಳು ನಡೆಯುವಂಥದ್ದಿದೆ. ಈ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಅವರ ಹತ್ರ ಮಾತಾಡಬೇಕಾದ್ರೆ ವ್ಯವಹಾರ ಮಾಡೋದು ಉತ್ತಮ. ನಿಮ್ಮ ಮೇಲಧಿಕಾರಿ ಜೊತೆಗೆ ನೀವೇನಾದರೂ ಯದ್ವಾ ಮಾತಾಡಿಕೊಂಡು ಅದು ಮುಂದೆ ಒಂದು ದೊಡ್ಡ ಅಪಾಯಕ್ಕೆ ಅಥವಾ ಅನಾಹುತಕ್ಕೆ ಕಾರಣ ಆಗ್ಬೋದು. ಒಂದು ಸ್ವಲ್ಪ ಮ್ಯಾನೇಜರ್ ಆಗಿರ್ಬೋದು, ಎಮ್ ಡಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಸ್ವಲ್ಪ ಹುಷಾರಾಗಿ ಮಾತಾಡಿ. ಯಾರೆಲ್ಲ ಟಾರ್ಗೆಟ್ ಬೇಸ್ ಕೆಲಸ ಮಾಡ್ತಿರುವಂಥವ್ರು, ಜಾಬ್ ಮಾಡ್ತಾ ಇರುವಂಥವ್ರು, ಅಥವಾ ಮಾರ್ಕೆಟಿಂಗ್ ಇರ್ಬೋದು, ಇನ್ಶೂರೆನ್ಸ್ ಫೀಲ್ಡ್ ಇರ್ಬೋದು, ಯಾವುದೇ ಥರನಾದಂಥ ಒಂದು ಆಟೋಮೊಬೈಲ್ ಫೀಲ್ಡ್ ಇರ್ಬೋದು, ಯಾರೆಲ್ಲ ಬಂದುಬಿಟ್ಟು ಒಂದು ಮಾರ್ಕೆಟಿಂಗ್ ಟಾರ್ಗೆಟ್ ಬೇಸ್ಡ್ ಕೆಲಸ ಮಾಡ್ತಿದ್ದೀರೋ ಅವರಿಗೆ ಅತಿ ಉತ್ತಮವಾಗಿದೆ. ಪ್ರತಿಯೊಂದು ನಿಮ್ಮ ಟಾರ್ಗೆಟು ಕೂಡ ಅಕ್ಟೋಬರ್ 3ನೇ ತಾರೀಕಿನ ನಂತರದಲ್ಲಿ ಪ್ರಯತ್ನ ಮಾಡಿ ಖಂಡಿತವಾಗಲೂ ಕೂಡ ಯಶಸ್ಸು ಏಳ್ಗೆ ಹೇಳುವಂಥ ಸಿಗ್ತದೆ ನಿಮಗೆ. ಕೆಲಸದ ಕ್ಷೇತ್ರಗಳಲ್ಲಿ ಏನೆಲ್ಲ ನೀವು ಕೆಲಸ ಮಾಡ್ತೀರಾ, ನಾನು ಇವಾಗಷ್ಟೇ ಹೇಳಿದೆ ನಿಮಗೆ, ಮೇಲಧಿಕಾರಿ ಜೊತೆಗೆ ಸ್ವಲ್ಪ ಕ್ಲ್ಯಾಶಸ್ಗಳಾಗ್ಬೋದು ಅಂದ್ಕೊಂಡು. ಆದರೆ ಎಷ್ಟೇ ಒಂದು ಕ್ಲ್ಯಾಶಸ್ ಆದರೂ ಕೂಡ ನಿಮ್ಮ ಕೆಲಸದಲ್ಲಿ ಒಂದು
ಪರ್ಫೆಕ್ಟಾಗಿ ಕೆಲಸ ಮಾಡಿದ್ದಾನೆ ಹೇಳುವಂಥ ಒಂದು ಮಾತು ಅದೇ ಮೇಲಧಿಕಾರಿಯಿಂದ ನೀವು ಕೇಳುವಂಥದ್ದು, ಅಪ್ರಿಷಿಯೇಷನ್ ಬರುವಂಥದ್ದು, ನಿಮ್ಮ ಬಗ್ಗೆ ಒಂದು ಗೌರವ ಹೆಚ್ಚಾಗುವಂಥದ್ದು, ಇದೆಲ್ಲ ಇರ್ತದೆ. ಯಾವಾಗ ನಮಗೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಟ್ಯಾಲೆಂಟ್ ಇರುತ್ತೋ ಅಥವಾ ನಮ್ಮ ಕೆಲಸ ಯಾವಾಗ ಪರ್ಫೆಕ್ಟಾಗಿರುತ್ತೋ ಆವಾಗ ನಮಗೆ ಯಾವುದೇ ರೀತಿಯಾದಂಥ ಒಂದು ಭಯ ಹೇಳುವಂಥದ್ದಿಲ್ಲ. ಇಲ್ಲಿ ಮಾತುಗಳು ಯಾಕೆ ಬರ್ಬೋದು ಅಂತಂದರೆ ಮ್ಯಾನೇಜರ್ಗಳ ಹತ್ರ ನಮ್ಮಲ್ಲಿ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ಇಂಥ ಮಾತುಗಳು ಬರ್ತದೆ. ಕೆಲವೊಮ್ಮೆ ನಮ್ಮ ಕಾನ್ಫಿಡೆನ್ಸ್ ಏನಾಗ್ತದೆ, ಓವರ್ ಕಾನ್ಫಿಡೆನ್ಸ್ ಆಗ್ತದೆ. ಆ ಓವರ್ ಕಾನ್ಫಿಡೆನ್ಸ್ ಏನಾಗಿ ಬದಲಾಗ್ತದೆ ಕೇಳಿದ್ರೆ ಅಹಂಕಾರವಾಗಿ ಬದಲಾಗುವಂಥದ್ದು. ಆ ಅಹಂಕಾರ ಏನಾಗ್ತದೆ, ನಿಮ್ಮ ಮೇಲಧಿಕಾರಿ ಜೊತೆಗೆ ವಾಗ್ವಾದಕ್ಕೆ ಈಡು ಮಾಡಿಕೊಡ್ತದೆ. ಹಾಗಾಗಿ ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಏನು ಯಶಸ್ಸು ಬರುತ್ತೆ ನೀವು ಮಾಡಿದಂಥ ಕೆಲಸದಲ್ಲಿ, ಆ ಯಶಸ್ಸನ್ನು ತಲೆ ಮೇಲೆ ಏರಿಸ್ಕೊಳ್ಳೋಕೆ ಹೋಗ್ಬಿಡಿ, ತಲೆ ಒಳಗಡೆ ಇರಲಿ. ಯಾರಿಗೆಲ್ಲ ಪ್ರಮೋಷನ್ ಆಗಿರಲಿಲ್ಲ ಅವರಿಗೆ ಒಂದು ಪ್ರಮೋಷನ್ ಭಾಗ್ಯ ಹೇಳುವಂಥದ್ದು ಇದೆ. ಅದು ಗೌರ್ಮೆಂಟ್ ಆಗೋ ಇರ್ಬೋದು, ಪ್ರೈವೇಟ್ ಆದರೂ ಇರ್ಬೋದು. ಆದರೆ ಒಂದು ಅಪ್ಲಿಕೇಶನ್ ಕೊಡುವಂಥದ್ದು ನೀವು ಕೊಡೋದು ನಿಮ್ಮ ಕರ್ತವ್ಯ. ಅದನ್ನು ನೀವು ಮಾಡಿ ಖಂಡಿತವಾಗ್ಲೂ ಒಂದು ಪ್ರಮೋಷನು, ಒಂದು ಸ್ಯಾಲ್ರಿ ಹೈಕ್ ಆಗುವಂಥದ್ದು, ಅಥವಾ ಜಾಬ್ ಚೇಂಜ್ ಆಗುವಂಥದ್ದು, ಅಥವಾ ಬೇರೆ ಕಡೆ ಟ್ರಾನ್ಸ್ಫರ್ ತೊಗೋಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ಫರ್ ಯಾರೆಲ್ಲ ಪಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅವರಿಗೂ ಕೂಡ ಅತಿ ಸೂಕ್ತವಾದಂಥ ಒಂದು ಸಮಯ. ನೀವು ಇವಾಗಲೇ ಬಂದುಬಿಟ್ಟು ಒಂದು ಅಪ್ಲಿಕೇಶನ್ ಕೊಟ್ಟರೆ ಖಂಡಿತವಾಗ್ಲೂ ಆಗುವಂಥದ್ದು ಆಗ್ತದೆ. ತುಲಾರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಹಿತಶತ್ರುಗಳ ಕಾಟ ಬಾಧಿಸಬಹುದು. ಸ್ವಲ್ಪ ಕಾಳಜಿಯಿಂದ ಇರಿ. ಯಾರು ಇರೋದಿಲ್ಲ, ನಿಮ್ಮ ಜೊತೆಗಿರುವವರೇ ಇರ್ತಾರೆ. ಯಾವ ರೀತಿ ಇರ್ಬೋದು ಕೇಳಿದ್ರೆ, ನಿಮ್ಮ ಬಗ್ಗೆ ಇಲ್ಲದೇ ಇರುವಂತಹ ಒಂದು ಗಾಸಿಪ್ಗಳು ಹರಡಲಿಕ್ಕೆ ಸಹಾಯ ಮಾಡ್ತಾರೆ ಅವರು. ಹಿತಶತ್ರುಗಳು, ನಿಮ್ಮ ಏಳಿಗೆ ಸಹಿಸ್ಕೊಳ್ಳದೆ ಇರುವಂಥವರು, ಅಥವಾ ನೀವು ಎದ್ದೇಳ್ತಾ ಇದ್ದೀರಾ ಒಂದು ಫೈನಾನ್ಷಿಯಲಿ ಆಗಿರಲಿ ಯಾವುದೇ ರೀತಿ ಆಗಿರಲಿ, ಆವಾಗ ಬಂದುಬಿಟ್ಟು ನಿಮ್ಗೆ ಕಾಲು ಎಳೆಯುವಂಥ ಪ್ರಯತ್ನ ಮಾಡ್ತಾರೆ. ನಿಮ್ಮ ಬೆಳವಣಿಗೆಗೆ ಒಂದು ತೊಂದರೆ ಕೊಡ್ಬೋದು. ಯಾರಾದರೂ ಅಂಥವ್ರು ಇದ್ದರೆ ಅವರಿಂದ ಸ್ವಲ್ಪ ದೂರ ಇರೋದು ವಾಸಿ. ನೀವು ಅಂಥದ್ದೊಂದು ತೊಂದರೆಗೆ ಸಿಕ್ಕಾಕೊಳ್ಳೋಕೆ ಹೋಗ್ಬಿಡಿ. ಎಲ್ಲಿವರೆಗೆ, ಅಕ್ಟೋಬರ್ 27ರವರೆಗೂ ಅಂಥ ಕಾರ್ಯಕ್ಕೆ ಸಿಕ್ಕಾಕೊಳ್ಳೋಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ನೀವು ಮಾಡ್ತಿರುವಂಥ ಕೆಲಸ ಅತಿ ಒಂದು ಯಶಸ್ಸು ಶ್ರೇಯಸ್ಸು ಕೊಡುವಂಥದ್ದಾಗಿರ್ತದೆ. ಅಂಥದ್ರಲ್ಲಿ ಇವರೆಲ್ಲ ಏನಾದರೂ ಬಂದರೆ ನಿಮ್ಮ ಕೆಲಸನೇ ಹಾಳು ಮಾಡಿಬಿಡ್ತಾರೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡಿ. ಇನ್ನು ಬಿಸ್ನೆಸ್ ಮ್ಯಾನ್ ಯಾರೆಲ್ಲ ಇದ್ದಾರೋ ನಿಮಗೆ ಇನ್ಕಮ್ ಸೋರ್ಸ್ ಹೇಳುವಂಥದ್ದು ತುಂಬ ಕಡೆಯಿಂದ ಬರುವಂಥದ್ದು ಆಗ್ತದೆ. ಬೇರೆ ಬೇರೆ ಆಯಾಮದಿಂದ ಬಂದಿರ್ತದೆ. ಕೆಲವೊಂದು ಕಡೆಗೆ ಈ ಸೋರ್ಸಿಂದ ನಮ್ಗೆ ಬರುತ್ತೆ ಅಥವಾ ಈ ದಾರಿಯಿಂದ ಬರ್ಬೋದಾ ಅಂದ್ಕೊಂಡು ನೀವು ಯೋಚನೆ ಮಾಡಿರೋದಿಲ್ಲ. ಅಂಥ ಕೆಲವೊಂದಿಷ್ಟು ಸೋರ್ಸ್ಗಳು ಓಪನ್ ಆಗುವಂಥದ್ದು, ನಿಮಗೆ ಯಥೇಚ್ಛವಾದ ಒಂದು ಧನ ಲಾಭ ಕೂಡ ಬರ್ತದೆ. ಹಾಗಾಗಿ ಸಿಕ್ಕಂಥ ಸಮಯ ಬಿಟ್ಕೊಳ್ಳೋಕೆ ಹೋಗ್ಬಿಡಿ, ಅದನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಗೃಹಿಣಿಯರು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ಒಂದು ಟೈಲರಿಂಗ್ ಮಾಡ್ತಾ ಇರುವಂಥವ್ರು, ಒಂದು ಶಾಪ್ ಇಟ್ಕೊಂಡಿದ್ದವರು, ಅಥವಾ ಒಂದು ಟ್ಯೂಷನ್ ಕೊಡ್ತಾ ಇರುವಂಥವ್ರು, ಪ್ರತಿಯೊಬ್ಬರು ಗೃಹಿಣಿಯರಿಗೂ ಕೂಡ ಅತಿ ಉತ್ತಮವಾಗಿದೆ. ನಾನು ಹೇಳ್ತಿರೋದು ಇದೆಲ್ಲ ಒಂದು ಬಿಸ್ನೆಸ್ ಲೈನಲ್ಲೇ ಬಂತಲ್ವ. ಇನ್ನೊಂದು ಕಾಂಡಿಮೆಂಟ್ಸ್ ವ್ಯಾಪಾರ ಮಾಡುವಂಥ ಬಿಸ್ನೆಸ್ ಮಾಡಿದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಗೃಹಿಣಿಯರಿಗೂ ಕೂಡ ಅತಿ ಉತ್ತಮವಾಗಿರ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ತೊಂದರೆ ಏನು ಕೇಳಿದ್ರೆ, ನಿಮ್ಮ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ, ಒಂದು ಸ್ವಲ್ಪ ಮೂಡು ಸ್ವಿಂಗ್ ಆದಂಗೆ ಆಗ್ತಾ ಇರ್ತದೆ. ಹಾಗಾಗಿ ಇಂಥದ್ದೆಲ್ಲ ಏನೂ ಮೂಡು ಸ್ವಿಂಗು ಅಥವಾ ಒಂಥರ ಮನಸ್ಸಿಗೆ ಶಾಂತಿ ಇಲ್ಲ ಅಂತಂದಾಗ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗಾಸನ ಮಾಡಿ, ಖಂಡಿತವಾಗ್ಲೂ ಇದರಿಂದ ದೂರ ಹೋಗ್ಬೋದು. ಇಂಥ ಎಲ್ಲ ಒಂದು ಬೇಡದೇ ಇರುವಂಥ ತಲೆಯಲ್ಲಿರ್ತದೋ ಅದರಿಂದ ನೀವು ದೂರ ಬರ್ಬೋದು. ಖಂಡಿತವಾಗ್ಲೂ ಭವಿಷ್ಯ ಹೇಳುವಂಥದ್ದು ಕೂಡ ನಿಮಗೆ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಬರುವಂಥ ಒಂದು ಅಕ್ಟೋಬರ್ ತಿಂಗಳು ನಿಮ್ಮ ಪಾಲಿಗೆ ಒಂದು ವರದಾನವಾಗಲಿ. ಬರುವಂಥ ಅಕ್ಟೋಬರ್ ನಿಮಗೆ ಒಂದು ಭವಿಷ್ಯದ ಒಂದು ಭದ್ರ ಬುನಾದಿ ಆಗಲಿ, ಮತ್ತು ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಯಶಸ್ಸು, ಶ್ರೇಯೋಭಿವೃದ್ಧಿ ಎಲ್ಲವೂ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.